ಪ್ರಭು ಕ್ರಿಸ್ತರಲ್ಲಿ ಎಲ್ಲರಿಗೂ ವಂದನೆಗಳು. ಬೆಳಗಿನ ಶುಭೋದಯ. ದೇವರು ಈ ದಿನ ನಮಗೆ ಪ್ರಾರ್ಥಿಸಲು ಕೊಟ್ಟಂಥ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 27ನೇ ವಚನವಾಗಿದೆ. ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು, ದಾವೀದ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಈ ವಾಕ್ಯ ಬಹು ಮುಖ್ಯವಾಗಿದೆ. ವಾಕ್ಯದಲ್ಲಿ ಇಬ್ಬರು ಕುರುಡರು ಯೇಸುವಿನ ಹಿಂದೆ ಹೋಗುತ್ತಾ ದಾವೀದ ಕುಮಾರನೇ ಎಂಬುದಾಗಿ ಕರುಣಿಸು ಎಂಬುದಾಗಿ ಕೂಗಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅವರಿಗೆ ಕಣ್ಣುಗಳಿಲ್ಲದಿದ್ದರೂ ಯೇಸು ಯಾರು ಎಂಬ ಆತ್ಮೀಕ ಕೂಗು ಅವರ ಜೀವಿತದಲ್ಲಿ ಬಂದಿತ್ತು. ಆತ್ಮಿಕ ದೃಷ್ಟಿ ಅವರಿಗಿತ್ತು ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ಅವರು ಯೇಸುವನ್ನು ದಾವೀದ ಕುಮಾರನೇ ಎಂದು ಕರೆಯುವುದರಿಂದ ಯೇಸುವೆ ಮೆಸ್ಸಿಯ ಎಂಬ ನಂಬಿಕೆ ಅವರಲ್ಲಿತ್ತು ಎಂಬುದಾಗಿ ನಮಗೆ ಈ ವಾಕ್ಯ ತೋರ್ಪಡಿಸುತ್ತದೆ. ಪರಿಸ್ಥಿತಿ ಕಠಿಣವಾಗಿದ್ದರೂ ಅವರು ನಿರಾಶೆ ಆಗದೆ ಯೇಸುವನ್ನು ಹಿಂಬಾಲಿಸಿದರು. ಅವರ ಕೂಗು ನಂಬಿಕೆಯಿಂದ ಅವರಿಗೆ ಬಲಪಡಿಸಿತು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ ಎಂಬುದು ಈ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. ದೇಹದ ಕಣ್ಣುಗಳು ಮುಚ್ಚಿದ್ದರೂ ನಂಬಿಕೆಯ ಕಣ್ಣುಗಳು ತೆರೆಯಲ್ಪಟ್ಟಿದ್ದರೆ ಅದೇ ಸಾಕು. ಯೇಸುವನ್ನು ಹೃದಯದಿಂದ ಹುಡುಕುವವರ ಕೂಗನ್ನು ಆತನು ಕೇಳದೆ ಬಿಡುವುದಿಲ್ಲ ಎಂಬುದಕ್ಕೆ ಈ ವಾಕ್ಯವು ಮುಖ್ಯವಾದ ಒಂದು ಸಾಕ್ಷಿಯಾಗಿದೆ. ಈ ವಾಕ್ಯದ ಪ್ರಕಾರ ನಾವು ದೇವರನ್ನು ಮನಸ್ಸಿನಿಂದ ಕೂಗಬೇಕು. ನಮ್ಮ ದೃಷ್ಟಿ ನೋಡುವ ಕಣ್ಣಿಂದಲ್ಲ, ನಮ್ಮ ಹೃದಯದ ಒಳಗಿನ ಕಣ್ಣಿನಿಂದ ಯೇಸು ಕ್ರಿಸ್ತನನ್ನು ಕೂಗಿದಾಗ ಆತನು ನಮ್ಮ ಎಲ್ಲ ಕಷ್ಟಗಳು, ಸಮಸ್ಯೆಗಳನ್ನು ಪರಿಹರಿಸುವ ಆತನಾಗಿದ್ದಾನೆ ಎಂಬುದಾಗಿ ನಮಗೆ ಈ ವಾಕ್ಯವು ತಿಳಿಯಪಡಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ನಾನು ವಂದಿಸುತ್ತೇನೆ. ಪ್ರತಿದಿನವೂ ವಾಕ್ಯವನ್ನು ಎಲ್ಲರೂ ಆಲಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಪ್ರಾರ್ಥನೆಯ ಅಗತ್ಯಗಳನ್ನು ನಮಗೆ ಕಳಿಸಿಕೊಡಿ, ನಾವು ಪ್ರಾರ್ಥಿಸುತ್ತೇವೆ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೆನ್.